ಅಂದೊಂದಿತ್ತು ಕಾಲ ಒಂದು ಆಡಿದೆಯಲ್ಲ, ಆ ಯಾರು ಪೂರ್ತಿ ಇಲ್ಲೇ ಇಲ್ಲಿ ಈ ಕಡೆ ಈ ಮರ ಎಲ್ಲ ಇದೆ ಅಲ್ವಾ ಸರ್? ಹೌದು ಇದೆ. ಅಂದೊಂದಿತ್ತು ಕಾಲ ಈ ಕೆಂಪೇಗೌಡರ ಸ್ಟ್ಯಾಚ್ಯೂ ಇರೋದು ನಮ್ಮ ಬಸವದಲ್ಲಿ ಸೆಟ್ ಹಾಕಿದ್ರಲ್ಲ, ಆ ಸೆಟ್ ಹಾಕ್ಬೇಕಾದ್ರೆ ಇದು ಕೂಡ ಆ ಸೆಟ್ ನ ಒಂದು ಪ್ರಾಪರ್ಟಿ ಆಗಿತ್ತು. ಕಡ್ಗ ಇದೆ ನೋಡಿ, ಈ ಕಡ್ಗದ್ರಲ್ಲಿ ನೀವು ನೋಡ್ಬೋದು ಮರ ಇದೆ ನೋಡಿ, ಮರದ ಪೀಸು. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಅಲೆಮಾರಿ ಅಮಿತ್ಗೆ ಸ್ವಾಗತ ಸುಸ್ವಾಗತ. ನಾನು ಇಷ್ಟು ದಿನ ರಾಜ್ಕುಮಾರ್ ಅವ್ರದ್ದು ಮತ್ತೆ ವಿಷ್ಣುವರ್ಧನ್ ಅವರ ನಟನೆಯ ಸಿನಿಮಾದ ಶೂಟಿಂಗ್ ಸ್ಪಾಟ್ಗಳನ್ನ ತೋರಿಸಿದ್ದೆ. ನಾನಿವತ್ತು ಈಗಿನ ಕಾಲ ಅಂದರೆ ಮಾಡರ್ನ್ ಸಿನಿಮಾ ರಂಗಕ್ಕೆ ಬರ್ತೀನಿ. ಎಸ್, ನಾನಿವತ್ತು ಮಾಡೋಕೆ ಹೊರಟಿರೋದು ನಮ್ಮ ಅಪ್ಪು ಸರ್ ಅವರ ಸಿನಿಮಾದ ಶೂಟಿಂಗ್ ನಡೆದ ಜಾಗ. ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಬಸವ ಅಂತ. ಅವರು ಅಪ್ಪು ನಂತರ ಮಾಡಿದ 6ನೇ ಸಿನಿಮಾ. ಬಾಲ್ಯದಲ್ಲಿದ್ದಾಗ ತುಂಬ ಸಿನಿಮಾಗಳನ್ನು ಮಾಡಿದ್ದಾರೆ, ಆದರೆ ಈಗ ಅಂದರೆ ಅಪ್ಪುನ ಮಾಡಿದ ನಂತರ 6ನೇ ಸಿನಿಮಾ ನಮ್ಮ ಬಸವ. ಇದ್ರ ಶೂಟಿಂಗ್ ನಡೆದಿರೋದು ಎಲ್ಲಿ? ನನ್ನ ಬ್ಯಾಕ್ ಡ್ರಾಪಲ್ಲೇ. ನಾನಿವಾಗ ನಿಂತಿರೋದು ನೆಟ್ಕಲಪ್ಪ ಸರ್ಕಲಲ್ಲಿ, ಬಸವನಗುಡಿ ಹತ್ತಿರ ಇರೋ, ಹನುಮನ್ ನಗರ ಹತ್ತಿರ ಇರೋ ನೆಟ್ಕಲಪ್ಪ ಸರ್ಕಲ್ನಲ್ಲಿ. ನೋಡ್ಬೋದು ನನ್ನ ಬ್ಯಾಕ್ ಡ್ರಾಪಲ್ಲಿ ಒಂದು ದೇವಸ್ಥಾನ ಇದೆ. ಸೊ ಇದೇ ದೇವಸ್ಥಾನದ ಒಳಗಡೆ ಒಂದು ಗ್ರೌಂಡ್ ಥರ ಇದೆ. ಆ ಗ್ರೌಂಡಲ್ಲೇ 80% ಅಷ್ಟು ಸಿನಿಮಾ ನಡೆದಿದೆ. ಸೊ ಆ ಸಿನಿಮಾದ ಶೂಟಿಂಗ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾನು ನಿಮಗೆ ಇದೇ ಸರ್ಕಲಲ್ಲಿರೋ ಈ ಕೆಂಪೇಗೌಡರ ಬಗ್ಗೆ ಹೇಳಲೇಬೇಕು. ಯಾಕೆಂದರೆ ಈ ಕೆಂಪೇಗೌಡರು ಇದ್ದಾರಲ್ಲ, ಇದು ಈ ಸ್ಟ್ಯಾಚ್ಯೂ ಇಲ್ಲಿಗೆ ಬಂದಿರೋದು 2005ರಲ್ಲಿ. ಅಂದರೆ 2005ರಲ್ಲಿ ನಮ್ಮ ಬಸವ ಫಿಲಮ್ ರಿಲೀಸ್ ಆಯ್ತಲ್ಲ, ಆಗಲೇ ಇದು ಸಹ ಇಲ್ಲಿಗೆ ಬಂದಿರೋದು. ಆದರೆ ಇದನ್ನು ತಂದಿಟ್ಟವ್ರು ಯಾರು ಗೊತ್ತಾ? ನಮ್ಮ ಬಸವ ಚಿತ್ರ ಇದು ಮಾಡಿದ್ರಲ್ಲ, ಸೆಟ್ ಹಾಕಿದ್ರಲ್ಲ ಅವರು. ಎಸ್, ಯಾಕೆಂದರೆ ಈ ಕೆಂಪೇಗೌಡರ ಸ್ಟ್ಯಾಚ್ಯೂ ಇರೋದು ನಮ್ಮ ಬಸವದಲ್ಲಿ ಸೆಟ್ ಹಾಕಿದ್ರಲ್ಲ, ಆ ಸೆಟ್ ಹಾಕ್ಬೇಕಾದ್ರೆ ಇದು ಕೂಡ ಆ ಸೆಟ್ನ ಒಂದು ಪ್ರಾಪರ್ಟಿ ಆಗಿತ್ತು. ಈ ಸ್ಟ್ಯಾಚ್ಯೂ ಇದು ಯಾವುದೇ ಸಂಘದವರಾಗಲಿ ಒಂದು ಟೀಮ್ ಆಗಲಿ ನೆಟ್ಟಿರೋದಲ್ಲ. ಸೊ ನಾನು ಅಲ್ಲೇ ಹೋಗಿ ತೋರಿಸ್ತೀನಿ ಇದೆ ಹೇಗಿದೆ ಹೇಗೆ ಅಂತ, ಆ ಸೆಟ್ಟು ಹೇಗೆ ಮಾಡಿದ್ರು ಅಂತ ತೋರಿಸ್ತೀನಿ ನೋಡಿ. ಬನ್ನಿ ನೋಡ್ಬೋದು. ಇಲ್ಲಾಗಲೇ ನಾನು ಒಬ್ರನ್ನ ಮಾತಾಡಿಸ್ದೆ, ಅವರೇ ಹೇಳಿದ್ದು ಇದು ಇರೋದೆಲ್ಲ ನೋಡಿ. ಇದಿರೋದು ಈ ಪ್ರಾಪರ್ಟಿನ ಇಲ್ಲೇ ಲೋಕಲೈಟ್ಸು ಇಲ್ಲೇ ಇರಲಿ, ಇದನ್ನೇನು ಮಾಡಬೇಡಿ, ನಾವು ನೋಡ್ಕೋತೀವಿ ಇದನ್ನ ಅಂತ ಅವತ್ತು ತೊಗೊಂಬಂದು ಇಟ್ಟಿರೋದು ನೋಡಿ. ಸೆಟ್ ಪ್ರಾಪರ್ಟಿ ಇವತ್ತಿಗೂ ಹೂನಾರ ಎಲ್ಲ ಹಾಕಿ ಇಲ್ಲಿನವರು ಕಾಪಾಡ್ತಾ ಇದ್ದಾರೆ. ಆದರೆ ನೋಡ್ಬೋದು, ಇದು ಸೌಂಡು ನಿಮಗೆ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ. ಇದೆಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಮಾಡಿರೋದು ಅನ್ಸುತ್ತೆ. ಸೊ ಆದರೆ ಈ ಕಡ್ಗ ಇದೆ ನೋಡಿ, ಈ ಕಡ್ಗದ್ರಲ್ಲಿ ನೀವು ನೋಡ್ಬೋದು ಮರ ಇದೆ ನೋಡಿ, ಮರದ ಪೀಸು. ಸೊ ಇದು ನಮ್ಮ ಕೆಂಪೇಗೌಡರ ಕೈಯಲ್ಲಿದ್ರೇ ಚಂದ. ಆದರೆ ಇದು ಮಾಡಿರೋದು ನೋಡಿ, ಸೆಟ್ ಪ್ರಾಪರ್ಟಿ ಅಂತ ತೋರಿಸೋದಕ್ಕೆ ನಾನು ಮಾಡಿರೋದು ನೋಡಿ. ಇದರೆಲ್ಲ ಇದೆ ನೋಡಿ. ಸೊ ಇದು ಸೆಟ್ ಪ್ರಾಪರ್ಟಿ ಬಂದು ನಮ್ಮ ಬಸವದಲ್ಲಿ ಇರೋ ಅಂತಹ ಸೆಟ್ ಪ್ರಾಪರ್ಟಿ ಇದು. ಇದನ್ನ ಇವಾಗ ಇಲ್ಲೇ ಇಳಿಸಿದ್ದಾರೆ. ನಾನು ಅವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳಿದ್ರು, ಇಲ್ಲ ಸರ್ ನಾವು ಒಂದು ಹೊಸ ಸ್ಟ್ಯಾಚ್ಯೂನೇ ತೊಗೊಂಬಂದು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿವರೆಗೂ ನಮ್ಮ ಕೆಂಪೇಗೌಡರ ಹತ್ರನೇ ಈ ಕತ್ತಿ ಇರಲಿ, ಅವ್ರ ಹತ್ರ ಇದ್ರೇ ಚಂದ ಇದು. ಸೊ ಇದು ನೋಡಿದ್ರಲ್ಲ, ಇದು ಸದ್ಯಕ್ಕೆ ನಮ್ಮ ಬಸವದ ಸ್ಟಾರ್ಟಿಂಗ್ ಪಾಯಿಂಟು. ಇದಿರೋದು ನೀವು ನೋಡ್ಬೋದು ನೆಟ್ಕಲಪ್ಪ ಸರ್ಕಲಲ್ಲಿ. ನೀವು ಯಾವಾಗಲೇ ಆಗಲಿ ಹನುಮನ್ ನಗರ, ತ್ಯಾಗರಾಜ ನಗರ, ಶ್ರೀನಿವಾಸ ನಗರ ಇಂಥ ಕಡೆ ಬಂದಾಗ ಅಥವಾ ಕತ್ರಗುಪ್ಪೆ ಸೈಡ್ ಹೋಗ್ಬೇಕಾದ್ರೆ ದಯವಿಟ್ಟು ಈ ನೆಟ್ಕಲಪ್ಪ ಸರ್ಕಲ್ ಕಡೆ ಬಂದು, ಈ ಸ್ಟ್ಯಾಚ್ಯೂ ರೋಡ್ ಸೈಡೇ ಇದೆ, ಈ ರೋಡ್ ಸೈಡ್ ಇರೋದನ್ನೇ ನೋಡಿಕೊಂಡು ನೀವು ಇದು ಮಾಡಿಕೊಂಡು ಹೋಗ್ಬೋದು. ಸೊ ಇವಾಗ ಏನಂದರೆ, ಈಗ ಇಲ್ಲಾದ್ಮೇಲೆ ಇವಾಗ ನೆಕ್ಸ್ಟು ಅದ್ರೊಳಗೋಣ. ನಮ್ಮ ಬಸವದ ಸಿನಿಮಾದ 70ರಷ್ಟು ಭಾಗ ಶೂಟಿಂಗ್ ನಡೆದಿರೋದು ಈ ಇದ್ರೊಳಗಡೆ. ಸೊ ನಾವು ಅಲ್ಲಿಗೆ ಹೋಗೋಣ ಬನ್ನಿ. ಸೊ ನಾನು ಆಗ್ಲೇ ಹೇಳಿದಂಗೆ ನಮ್ಮ ಕೆಂಪೇಗೌಡರು ಆಯ್ತು. ಇವಾಗ ನಾವು ಗಣೇಶ ದೇವಸ್ಥಾನದ ಇದರಲ್ಲಿ ಫೀಲ್ಡ್ಗೆ ಬಂದಿದ್ದೀವಿ. ಇದೇ ಫೀಲ್ಡಲ್ಲೇ ನಮ್ಮ ಬಸವ ಸಿನಿಮಾದ 70% ಅಷ್ಟು ಶೂಟಿಂಗ್ ಆಗಿರೋದು. ಸೊ ಇಲ್ಲಿ ಈ ಗ್ರೌಂಡಲ್ಲಿ ಆಗ ಶೂಟಿಂಗ್ ನಡೆದಾಗ ಕಣ್ಣಾರೆ ಕಂಡ ಮತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗೇನೆ ಒಂದಷ್ಟು ದಿನ ಕಾಲ ಕಳೆದ ನಮ್ಮ ರಾಜಣ್ಣ ಅವ್ರ ಜೊತೆ ಊಟ ಸವಿದಂತಹ ಒಬ್ಬರು ನಮ್ಗೆ ಸಿಕ್ಕಿದ್ದಾರೆ. ಅವ್ರನ್ನ ನಾವು ಮಾತಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಮತ್ತೆ ಆಗ್ತಡ ನಾವು ಅವ್ರನ್ನೇ ಮಾತಾಡ್ಸಕ್ಕೆ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಶ್ರೀನಿವಾಸ್ ಸರ್ ನಮ್ಮ ಜೊತೆ ಇದ್ದಾರೆ. ನಾನು ಆಗಲೇ ಹೇಳಿದಾಗೆ ಇವರು ನಮ್ಮ ಬಸವ ಶೂಟಿಂಗ್ ನಡೆದಾಗ ಇದೇ ಜಾಗದಲ್ಲೇ ನಮ್ಮ ಅಪ್ಪು ಅವ್ರ ಜೊತೆನೂ ಒಂದಷ್ಟು ದಿನ ಓಡಾಡ್ಕೊಂಡಿದ್ರು. ಇದೇ ಶೂಟಿಂಗ್ನ ಅವ್ರು ಕಣ್ಣಾರೆ ಕಂಡಿದ್ದಾರೆ.
ನಾವು ಅವ್ರ ಜೊತೆನೆ ನಾವು ಇವತ್ತು ಮಾತಾಡ್ಕೊಂಡು ಸರ್ ಎಲ್ಲಿತ್ತು ಸರ್ ಇದ್ದಿದೆಯಲ್ಲ ನಮ್ಮ ಬಸ್ ವಾಲ್ ಟವರ್ ಕ್ಲಾಕ್ ನೋಡಿ ಇದೇ ಜಾಗದಲ್ಲೇ ಓಕೆ ಇದೇ ಜಾಗದಲ್ಲಿ ಟವರ್ ಮೊದ್ಲು ಇದಿರ್ಲಿಲ್ಲ, ಇದು ಯಾವ್ದು ಇರ್ಲಿಲ್ಲ, ಇದಿರ್ಲಿಲ್ಲ, ಅದಿರ್ಲಿಲ್ಲ, ಆಫೀಸ್ ಇರ್ಲಿಲ್ಲ, ಆ ಗ್ರೌಂಡ್ ಇರ್ಲಿಲ್ಲ, ಯಾವ್ದು ಇರ್ಲಿಲ್ಲ, ಅದು Plain sports ಆಗಿ. ಇರ್ಲಿಲ್ಲ. ಯಾವ್ದು ಇರ್ಲಿಲ್ಲ. ಓಕೆ ಓಕೆ So, ಇದು 8 ಅಲ್ಲಿ ಬಂದಿದ್ದು 2008 ಅಲ್ಲಿ 2005-4 ಅಲ್ಲಿ ಶೂಟಿಂಗ್ ಆಗಿದೆ. 2005-4 ಅಲ್ಲಿ Shooting ರಿಲೀಸ್ ಆಗಿದೆ. ಹೌದು, ಹೌದು, 4 ಅಲ್ಲಿ ಶೂಟಿಂಗ್ ಆಗಿದೆ. ಸೊ ಇದು ನಮ್ಮ ಬಸವ ಸಿನಿಮಾ 2004 ಅಲ್ಲಿ ಶೂಟಿಂಗ್ ಆಯ್ತು. ಹೌದು, ಅವಾಗ ಹೌದು, ಹೌದು. ಸರ್ ಇಲ್ಲೇನ್ ಮಾಡ್ತಾ ಇದ್ರಿ ಸರ್ ನೀವಾಗ? ನಾವು ಇಲ್ಲೇ ಮನೆ ಸರ್, ನಮ್ದೆಲ್ಲ ಇಲ್ಲೇ Okay, ಮನೆ. ನೀವು local. ಹೌದು, ನಾವು ಸ್ಪೋರ್ಟ್ಸ್ ವಾಲಿಬಾಲ್ ಅಲ್ಲಿ ಇರೋದು. ಓಕೆ 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 ಡೈಲಿ ಬಂದು ಇಲ್ಲಿ ಇಲ್ಲ ಬಸವನಗುಡಿ ಯೂತ್ ಕ್ಲಬ್ ತುಂಬಾ ಹಳೆ ಕ್ಲಬ್ ಇದು. ಓಕೆ ಬಸವನಗುಡಿ ಯೂತ್ ಕ್ಲಬ್ ಹೌದು, ಅಲ್ಲಿ ಹೌದು. ನೀವು ಒಬ್ರು Secretary ಆಗಿದ್ದೀರಿ. ಸೆಕ್ರೆಟರಿ ಹೌದು. ಆಗನೆ ಆಗಿಲ್ಲ ಈಗ ಹಾಗೆ ನಂತಕುಮಾರ್ ಇದ್ರು ಸರ್, ನಂತಕುಮಾರ್ ನಮ್ಮ ಅಣ್ಣ ಅವರು ಇದ್ರು, ಓಕೆ ಜಿ ಮಂಜುನಾಥ್ ಅಂತ ಆ ಇದ್ರು. ಕ್ಲಬ್ ಅಲ್ಲಿ ಮತ್ತೆ ಈ ಶೂಟಿಂಗ್ ನಡಿಬೇಕಾದ್ರೆ ನೀವು ಜಸ್ಟ್ ಆ ಯೂತ್ ಕ್ಲಬ್ ಇಂದ ಅವ್ರು ಬಂದು ಹೆಲ್ಪ್ ಮಾಡ್ತಾ ಇದ್ರ ಹೌದು ಸಪೋರ್ಟ್ ಕೇಳಿದ್ರು ಸರ್, ಈ ಸೆಟ್ ಆಗ್ತೀನಿ, ಇಲ್ಲೇ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಏನು ತೊಂದರೆ ಮಾಡ್ಕೊಂಬೇಡಿ, ಓಕೆ ಓಕೆ ನಮ್ದು ಒಂದ್ ಸ್ವಲ್ಪ ದಿನ ಶೂಟಿಂಗ್. ಆಮೇಲೆ ನೀವು ಹಂಗೆ ಪುನೀತ್ ಪುನೀತ್ ಅವ್ರದ್ದು ರಾಜ್ಕುಮಾರ್ ಅಂದ್ರಲ್ಲ, ಅವ್ರ ಜೊತೆ ಮಾತಾಡಿದ್ರ ಮಾತಾಡಿದ್ವಿ ಸರ್, ಮಾತಾಡಿದ್ವಿ. ಏನಂತ ಮಾತಾಡಿದ್ರಿ ಆಗ? ಹಿಂಗೆ ಅವರು ತುಂಬಾ ಬಿಸಿ ಇರೋರು ಶೂಟಿಂಗ್ ಅಲ್ಲಿ. ಓಕೆ ಆಮೇಲೆ ಹಂಗೆ ಸೆಂಟ್ರಲ್ ಈ ಫೋಟೋಗಳಿಗೆ ಎಲ್ಲ ಲೋಕಲ್ ಅವರು. ಪುನೀತ್ ಅಂದ್ರೆ ಯಾರಿಗ ಇಷ್ಟ ಇಲ್ಲ ಹೇಳಿ, ಎಲ್ಲ ಫೋಟೋ ಡೈ ಬೀಳೋರು. ಆ ಸೆಂಟ್ರಲ್ ಗ್ಯಾಪ್ ಅಲ್ಲಿ ಮಾತಾಡ್ತಾ ಇದ್ವಿ ಅಷ್ಟೇ. ಓಕೆ ಓಕೆ ಆಮೇಲೆ ಇನ್ನೊಂದು ಆ ಸೆಟ್ ಇತ್ತಲ್ಲ ವಾಲ್ ಕ್ಲಾಕ್ ಇಲ್ಲಿ ಹಾಕಿದ್ರ ಇದೇ ಜಾಗ ಸರ್, Okay, okay. ಇದೇ ಜಾಗ. ಅದ್ರಲ್ಲಿ ರಿಂಗಿ ಇತ್ತು, ಮುಂದೆ ಕೆಂಪೇಗೌಡ ಇತ್ತಲ್ಲ, ಆ ಕೆಂಪೇಗೌಡನೇ ಅವ್ರ ನೆನಪಿಗೋಸ್ಕರ ಅಲ್ಲಿ ಉಳಿಸಿ ಅದೇ ಕೆಂಪೇಗೌಡ ಅದೇ ನಾವ್ ಹೇಳದ್ವಲ್ಲ ಆ ಕೆಂಪೇಗೌಡ ಹೌದು. ಅದನ್ನ ಮಾತ್ರ ನೀವು ಅದೊಂದು ಉಳಿಸ್ಕೊಂಡ್ವಿ ಸರ್. Okay, ಅವ್ರು ನೀವು request ಮಾಡ್ಕೊಂಡ್ರಿ? ಹೌದು. ಏನ ಅವ್ರು ಅದಕ್ಕೆ ಕೊಟ್ರ? ಇಲ್ಲ ಪುನೀತ್ ಅವರೇ ಎಲ್ಲ ಇಟ್ಕೊಳ್ಳಿ ಅಂದ್ರು. ಇದು ಸೆಟ್ ನ ಒಂದು ಬ್ಲಾಸ್ಟ್ ಮಾಡಿ ಬ್ಲಾಸ್ಟ್ ಮಾಡಿದ್ರ ಹೌದು, ಅದು ತುಂಬಾ ಮುಗಿಸ್ಕೋಬೋದಾಯ್ತಲ್ಲ? ಇಲ್ಲ ಅದು ಉಳಿಸೋಂತದಲ್ಲ, ಅದು ಅವೆಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅದು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾ, ವಾಲ್ ಕ್ಲಾಕ್ ಹೌದು, ಹೌದು. ಪುನೀತ್ ರಾಜ್ಕುಮಾರ್ ಅವ್ರು ನಡ್ಕೊಂಡು ಹೌದು ಸೆಟ್ ಅದೆಲ್ಲ, ಅದನ್ನ okay. ಪರ್ಮನೆಂಟ್ ಆಗಿ ಉಳ್ಸಕ್ ಆಗಲ್ಲ ಅದು. ಓಕೆ ಓಕೆ ಅದೆಲ್ಲಿತ್ತು ಅದು? ಇದೇ ಜಾಗ ಸರ್. ಓಕೆ ಆಮೇಲೆ ಆ ಕಡೆಯಿಂದ ನಡ್ಕೊಂಡ್ ಬರೋದು 4 ಸಿಂಹಗಳ ತರ ಇರೋದು ಓಕೆ ಮೆಟ್ಲುಗಳು. ಹ್ಮ್. ಆ ಕಡೆ ಮೆಟ್ಲು, ಹ್ಮ್. ಅದ್ರಲ್ಲಿ ಕೆಂಪೇಗೌಡ ಆ ಇದ್ದಿದ್ದು ಕಡೆ, ಆ ಕಡೆ. ಯಾವ ಕಡೆ? ಈ ಈ ಕಡೆ ಕಡೆ ಈ ಜಿಮ್ ಇದೆಯಲ್ಲ, ಹಾ ಈ ಕಡೆ 1-2 ಸಿಂಹ ಇರೋದು, ಓಕೆ ಆ ಕಡೆ ಈ ಕಡೆ ಹೌದಾ ಸಿಂಹ ಆ ಕಡೆ ಈ ಕಡೆ ಸಿಂಹ ಇರೋದು ಮೆಟ್ಲು ಮಧ್ಯದಲ್ಲಿ ಕೆಂಪೇಗೌಡರು. ಹಾ ಓಕೆ 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 ಕೆಂಪೇಗೌಡರು ಓಕೆ ಈ ಕಡೆ ಒಂದು ಮೆಟ್ಲು, ಮೇಲ್ಗಡೆ ಒಂದು ನಿಲ್ಲೋ ತರ ವ್ಯವಸ್ಥೆ ಇರೋದು. ಹಾ ಆಮೇಲೆ ಹಂಗೆ ಈ ಕಡೆ ಎಲ್ಲ ಇದೆಲ್ಲ ಕ್ಲಾಕ್ ಎಲ್ಲ ಕಟ್ಟಿದ್ರಲ್ಲ ಅದು ಅಲ್ಲಿ ಪಕ್ಕದಲ್ಲಿ ನಿಲ್ಲಕ್ ಒಂದು ವ್ಯವಸ್ಥೆ ಮಾಡಿದ್ರು. ಮೆಟ್ಲು ಹತ್ಬಿಟ್ಟು ಓಕೆ ಅಲ್ಲಿ ನಿಲ್ಲಕ್ಕೆ ವ್ಯವಸ್ಥೆ. ಓಕೆ ಆಮೇಲೆ ಇನ್ನೊಂದು ಆ ಮಧುಬಾಲ ಸಾಂಗ್ ಅದು ಇದೆಯಲ್ಲ? ಅಲ್ಲಿ ಸರ್, ಆ ಮಧುಬಾಲ ಸಾಂಗ್ ಅಲ್ಲಿ ಎಲ್ಲ ಸೆಟ್ ಹಾಕಿ ಅಲ್ಲಿ ಬನ್ನಿ ಹಾಗೆ ಇದು ಹಾಕಿದ್ರು, ಪೋಸ್ಟರ್ಸ್ ತರ ಹಾಕಿದ್ರು. ಓಕೆ ಓಕೆ ರಾಜ್ಕುಮಾರ್ ಅವ್ರದ್ದು, ಮಧುಬಾಲದು ಓಕೆ ಫುಲ್ ಹಾಡು ಇಲ್ಲೇ ಇದಾಗಿದ್ದು. ಅದು ಪೋಸ್ಟ್ ಅದೇ ಹಿಂದೆಗಡೆ ಇದಾಕೊಂಡಿದ್ರಲ್ಲ ಅಂದೊಂದಿತ್ತು ಕಾಲ ಒಂದು ಹಾಡಿದೆಯಲ್ಲ, ಆ ಯಾರು ಪೂರ್ತಿ ಇಲ್ಲೇ. ಇಲ್ಲಿ ಈ ಕಡೆ ಈ ಮರ ಎಲ್ಲ ಇದೆ ಅಲ್ವಾ ಸರ್? ಹೌದು ಇದೆ. ಓಕೆ ಸ್ನೇಹಿತರೆ ನೀವು ನೋಡ್ಬೋದು ಆ ಮರನೂ ಇರುತ್ತೆ, ಅದು ನಾನು ಫ್ರೇಮ್ ಮ್ಯಾಚ್ ಮಾಡ್ತೀನಿ ಆಮೇಲೆ. ಇವಾಗ ನೋಡ್ಬೋದು ಆದ್ರೆ ಇಲ್ಲಿ ಹಿಂದೆಗಡೆ ಸೆಟ್ ಇಲ್ಲಿ ಸೆಟ್ ಹಾಕಿದ್ರು ಸರ್, Okay, ಫುಲ್ okay. ಫೋಟೋಸ್ ಮಧುಬಾಲದು ಓಕೆ ಹಾಡುಗೋಸ್ಕರನೇ ಏನೋ ಸೆಟ್ ಹಾಕಿದ್ರು. ಓಕೆ ಇದ್ರ ಮುಂದೆನೆ ಇಲ್ಲೇ ಪುನೀತ್ ಅವರು ಡ್ಯಾನ್ಸ್ ಇಲ್ಲಿ ಪುನೀತ್ ಇದೇ ರಾಜ್ಕುಮಾರ್ ನೋಡಿ spot ಅಲ್ಲಿ. ಸ್ನೇಹಿತರೆ, ಇದ್ದು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಡ್ಯಾನ್ಸ್ ಆಡಿದ ಜಾಗ ನಮ್ಮ ಬಸವದಲ್ಲಿ. ಅವರು ನಮ್ಮ ಅಪ್ಪು ಅವರು ಡ್ಯಾನ್ಸ್ಗೆ ಫೇಮಸ್. ಅವರು ಅಪ್ಪು ಅವರು ಡ್ಯಾನ್ಸ್ ಆಡಿದ ಜಾಗ ಫಸ್ಟ್ ಹಾಡು ಫಿಲ್ಮ್ ಫಸ್ಟ್ ಹಾಡು ಅಂದೊಂದಿತ್ತು ಕಾಲ. ಓಕೆ ಹಾ ಫಿಲಮ್ಗೆ ಮತ್ತೊಂದು ಅದು ಗೌರಿ ಅವರು ಹೀರೋಯಿನ್ ಇರ್ತಾರಲ್ಲ, ಅಲ್ಲಲ್ಲ, ಅವ್ರು ಅವ್ರು ಉಳ್ಕೊಂಡ್ ಬಂದಾಗ್ಲೇ ಆಡಿದ್ದು. ಇದು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಇಂಟ್ರೊಡಕ್ಷನ್. ಸೊ ಇಲ್ಲಿ ಇದು ನಡೆದಿರೋದು ಸಾಂಗು ಇಲ್ಲಿ ಬ್ಯಾಕ್ ಗ್ರೌಂಡ್ ಫುಲ್ ಮಧುಬಾಲದು. ಈ ಸೆಟ್ ಎಲ್ಲ ಹಾಡು ಸರ್ ಅಲ್ಲಿ ಸ್ಟೇಜ್ ಹಾಕಿರ್ತಾರಲ್ಲ ಅಲ್ಲಿ ಅವರು. ಅದು ಅಲ್ಲೇ ಎಲ್ಲಿ ನೋಡ್ಬೋದು ಸ್ನೇಹಿತರೆ? ಇಲ್ಲಿ ಎಲ್ಲಿ ಇಲ್ಲ ಇದು ಮಂಟಪದ ಮುಂದೆನೆ ಮಂಟಪದ ಮುಂದೆನೆ ಮುಂದೆನೆ ಹಾಕಿದ್ರು. ಓಕೆ ಇಲ್ಲಿ ಕೂತ್ಕೊಳೋ ತರ ಹೋಟ್ಲುಗಳು ಸಿಸ್ಟಮ್, ಹೋಟ್ಲು ಸಿಸ್ಟಮ್ ಈ ಕಡೆ ಇಲ್ಲೇ ಹಾಕಿದ್ರು. ಎಲ್ಲ ಇಲ್ಲೇ ಬಳಸ್ಕೊಂಡಿದ್ರು, ಓಕೆ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ರು. ನಮ್ಗೆ ಫಿಲ್ಮ್ ಅಲ್ಲಿ ನೋಡಿದ್ರೆ ಇದು ಎಲ್ಲೋ ಬೇರೆ ತರಾನು ಇರೋದು, ನಮ್ ತರಾನು ಇರೋದು. ಅದೇನೆ ಫಿಲಮ್ ಅಲ್ಲಿ ಒಂದೊಂದ್ ಆಂಗಲ್ ಹೌದು. ಆಮೇಲೆ ಪುನೀತ್ ರಾಜ್ಕುಮಾರ್ ಅದು ಅವ್ರು set ಮಾಡೋರು. ಇಲ್ಲಿ ಸೆಟ್ ಇತ್ತು, ನೀವು ನೋಡ್ಬೋದು. ಹೌದು. ಆ ದೇವಸ್ಥಾನದ ಗೋಪುರನು ಬರುತ್ತೆ, ಗೋಪುರ ಪಕ್ಕ ಜಾಸ್ತಿ ಬರುತ್ತೆ. ಗೋಪುರ ಬರುತ್ತೆ. ಅವರು ಪುನೀತ್ ರಾಜ್ಕುಮಾರ್ ಅವ್ರು ಇಲ್ಲಿ ಎಂಟ್ರಿ ಕೊಡೋದು ಫೈಟಿಂಗ್ ಸೀನ್ ಎಲ್ಲ ನಡೆದಿದೆ. ತುಂಬಾ ಒಳ್ಳೊಳ್ಳೆ ಫೈಟಿಂಗ್ ಸೀನ್ಗಳು ಇಲ್ಲಿ ಇಲ್ಲಿ ನಡೆದಿದೆ ಸರ್. Okay, ಫೈಟಿಂಗ್ ನಡೆದಿದೆ. ಬಸ್ ಸ್ಟ್ಯಾಂಡ್ ನಾವ್ ಅಲ್ಲಿ ಹೋಗೋಣ, ಅದು ಬಸ್ ಸ್ಟ್ಯಾಂಡ್ ಮುಂಚೆ ನೋಡ್ಬೋದು. ಆ ಗೋಪುರ ಒಂದ್ಸರಿ ತಗೋಬಿಡಿ, ಅದೊಂದು ಬರುತ್ತಲ್ಲ. ಆದ್ರೆ ಸರ್ ಅವಾಗ ಇದ್ಯಾವುದು ಇರ್ಲಿಲ್ಲ ಅಲ್ಲ, ಇದ್ಯಾವುದು ಇಲ್ಲ, ಬರೀ ದೇವಸ್ಥಾನ ಮಾತ್ರ. ಆ ದೇವಸ್ಥಾನ ಗೋಪುರಕ್ಕೂ ಕಲರ್ ಬದಲಾಗಿದೆ. ಮೊದ್ಲು ಯೆಲ್ಲೋ ಕಲರ್ ಏನೋ ಆಯ್ತು, ತುಂಬಾ ವರ್ಷ ಆಯ್ತಲ್ಲ ಸರ್. 20 ವರ್ಷ ಆಯ್ತು, 20 ವರ್ಷ ಆಗ್ತಾ ಇದೆ. 2000 ಅದು ಬಿಟ್ರೆ ಇದು ಸ್ಟೇಜ್ ಹಾಕಿದ್ದು ಇಲ್ಲಿ. ಸ್ಟೇಜ್ ಎಲ್ಲ ಇಲ್ಲಿ ಓಕೆ ಇಲ್ಲಿ ಈ ಗೋಪುರ ಮೇನ್ ಅಟ್ರಾಕ್ಷನ್ ಗೋಪುರನೇ. ಓಕೆ ವಾಲ್ ಕ್ಲಾಕ್
ಆ ಕ್ಲಾಕ್ ಜೊತೆ ಈ ಕಡೆ ಒಂದ್ ಸೆಟ್ ಹಾಕಿದ್ರು, ಇದು ಮಧುಬಾಲ್ ಅದು. ಓಕೆ ಇಲ್ಲಿ ಸಣ್ಣ ಪುಟ್ಟ ಇದು ಈ ಟೀ ಕುತ್ಕೊಳೋ ತರ ಹುಡುಗ ಹುಡುಗಿರು ಕೂತಿರ್ತಾರೆ, ಅದು ಪಾರ್ಕ್ ತರ. ಓಕೆ ಓಕೆ ಪಾರ್ಕ್ ಹೋಟ್ಲ ಏನೋ ಒಂದು ಮಾಡೋರು, ಇಲ್ಲಿ ತೆಗ್ದು ಅದು ಎಲ್ಲಿ ಮ್ಯಾಚಿಕ್ ಮಾಡೋರು ಅದು ಗೊತ್ತಾಗ್ತಾ ಇರ್ಲಿಲ್ಲ. ಅಂದ್ರೆ ತುಂಬಾ ಚೆನ್ನಾಗ್ ಮಾಡೋರು. ಪುನೀತ್ ಅವ್ರದ್ದು ತಾಳ್ಮೆ, ಎಷ್ಟೇ ಜನ ಅಭಿಮಾನಿಗಳು ಬಂದ್ರು ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ನಗ್ನಾಗ್ತಾನೆ ಅಡ್ಜಸ್ಟ್ ಮಾಡೋರು. ಫೋಟೋ ಈ ಇನ್ನೇನ್ ಶೂಟಿಂಗ್ ಹೋಗೋ ಟೈಮಲ್ಲೂ ಫೋಟೋ ಅನ್ನೋರು. ನಾವು ಕೇಳಿದ್ರೆ ಸರ್ ನಮ್ ಕಡೆಯವರು ಅಂತದ್ದು. ಆಯ್ತು 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 ಸ್ವಲ್ಪ ಶೂಟಿಂಗ್ ನೀವು ಅವಾಗೆಲ್ಲ ಶೂಟಿಂಗ್ ನೆಲ್ಲ ಮೇಂಟೈನ್ ಮಾಡಿದ್ದು ಯಾರು ಜನ? ಇಲ್ಲ, ಪೊಲೀಸ್ ಅವರು ಇದ್ರು, ಅವ್ರ ಕಡೆಯವರು ಇದ್ರು, ನಾವು ನಮ್ ಕ್ಲಬ್ ಅವರು ಇದ್ರು. ನಿಮ್ ಕ್ಲಬ್ ನಿಮ್ ಕ್ಲಬ್ ಹೆಸರು? ಬಸವನಗುಡಿ ಯೂತ್ ಕ್ಲಬ್. ಬಸವನಗುಡಿ ಯೂತ್ ವಾಲಿಬಾಲ್. ಓಕೆ, ಎಷ್ಟು ವರ್ಷದಿಂದ ಇದೆ? ಇದು 1948 ಸರ್. 1948. ಓಕೆ, ನೀವು ಇದ್ರಲ್ಲಿ ಇವಾಗ ಸೆಕ್ರೆಟರಿ ಆಗಿದ್ದೀರಾ ಈಗ ನಾವು. ಓಕೆ, ಆಮೇಲೆ ಇನ್ನೊಂದು ಇದು ಪುನೀತ್ ರಾಜ್ಕುಮಾರ್ ಅವರೇ ಇದ್ ಮಾಡಿದ್ರು, ಇನಾಗ್ರೇಷನ್ ಮಾಡಿದ್ರು ವಾಲಿಬಾಲ್ಗೆ ಸರ್. ಯಾವ್ದು? ವಾಲಿಬಾಲ್ ಇಲ್ಲೇ ಇಲ್ಲಿ ನಮ್ಮ ವಾಲಿಬಾಲ್ ಕರ್ನಾಟಕ ವಾಲಿಬಾಲ್ ಸೆಕ್ರೆಟರಿ ಅವರು ಬಂದಿದ್ರು, ಓಕೆ ನಂತಕುಮಾರ್ ಅಂತ, ಓಕೆ ವಾಲಿಬಾಲ್ ಅಸೋಸಿಯೇಷನ್. ಅವ್ರು ಬಂದು ಕೇಳ್ಕೊಂಡಾಗ ಅವರು ಅವಾಗ ಇಲ್ಲಿ ಬಂದು ಮಕ್ಕಳಿಗೆ ಇದು ಯಾವಾಗ ನಡೆದಿದೆ? 2000 ಅಂದ್ರೆ ಶೂಟಿಂಗ್ ಟೈಮ್ ಅಲ್ಲಿ ಮುಗ್ದಾದ್ಮೇಲೆ ಎಂಡಿಂಗ್ ಒಂದು ಗೆಟ್ ಟುಗೆದರ್ ಸೇರೋದು. ಓಕೆ, ಇಲ್ಲಿ ಸೆಟ್ ಇತ್ತಲ್ಲ ಟವರ್ ಕ್ಲಾಕ್, ಅದು ಯಾವಾಗ ಬ್ಲಾಸ್ಟ್ ಮಾಡೋದು? ಅದು ಎಲ್ಲ ಶೂಟಿಂಗ್ ಎಲ್ಲ ಮುಗ್ದಾದ್ಮೇಲೆ ಅವಾಗ್ಲೇನೆ? ಅವಾಗ ಸ್ವಲ್ಪ ದಿನ ಒಂದ್ ವಾರ ಆದ್ಮೇಲೆ ನಾವು ಟ್ರೈ ಮಾಡಿದ್ರು ಉಳಿಸ್ಕೊಳಕ್ಕೆ. ಅದು ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಬಿದ್ದು ಅದು ಅವ್ರ ತಲೆ ಮೇಲೆ ಬರುತ್ತೆ ಅನ್ಬಿಟ್ಟು ಎಲ್ಲ ಆಂಧ್ರದವ್ರು ಅನ್ಸ್ತದೆ ಫಿಲಿಂ ಅವರು ಬ್ಲಾಸ್ಟ್ ಮಾಡಿದ್ರು. ಯಾವ ರೀತಿ ಬ್ಲಾಸ್ಟ್ ಮಾಡಿದ್ರು? ಅದೇನೇನೋ ಇಟ್ರು ಸರ್, ಹಂಗೆ ಕುಸ್ಕೊಂತದ್ದು, ಹಂಗೆ ಕುಸಿತ್ತು ಕೆಳಗಡೆ. ಎಲ್ಲಾರು ಸೈಡ್ ಇದ್ ಮಾಡ್ಬಿಟ್ಟು ಸೇಫ್ಟಿ ಮಾಡಿ ಎಲ್ಲ ಬ್ಲಾಸ್ಟ್ ಮಾಡಿದ್ರು. ಅದಾದ್ಮೇಲೆ ಪುನೀತ್ ಅವರು ಗೆಟ್ ಟುಗೆದರ್ ಒಂಥರ ನಮ್ ಜೊತೆ ಕ್ಲಬ್ ಅವ್ರ ಜೊತೆ ರಿಕ್ವೆಸ್ಟ್ ಮಾಡಿದ್ರೆ, ಸರ್ ನಮ್ ಜೊತೆ ಒಂದ್ ಸ್ವಲ್ಪ ಕಾಲ ಕಳಿಬೇಕಂದಾಗ ವಾಲಿಬಾಲ್ ಬಂದೋದ್ರು. ಆಡಿದ್ರು, ಒಂದ್ ಮ್ಯಾಚ್ ಆಡಿದ್ರು, ಒಂದ್ ಮ್ಯಾಚ್ ಮಕ್ಕಳ ಜೊತೆ ಆಡಿದ್ರು, ಸರ್ವಿಸ್ ಮಾಡಿದ್ರು. ತುಂಬಾ ಸಸ್ಪೆನ್ ಅವರು, ಆಕ್ಟಿವ್ ಪರ್ಸನ್ ಸರ್. ಯಾರಿಗೂ ಒಂದ್ ಸ್ವಲ್ಪ ಬೇಜಾರಾಗ್ದಿರೋ ಅಂತ ಮಾತುಗಳು, ಎಲ್ಲಾರು ನಗ್ನಾಗ್ತಾ ಮಾತಾಡ್ಸೋರು. ಏನ್ ಆ ಜನ, ಅಯ್ಯೋ ಅವ್ರಿಗಿದ್ದಿದ್ದ ಅಭಿಮಾನಿ. ಅವ್ರ ಅಪ್ಪ ಅವ್ರು ಬಂದಾಗೂ ಅಷ್ಟೇ ಒಂಚೂರು ಅವರು ಯಾವ್ದು ಮನಸ್ತಾಪ ಏನು ಬೇಜಾರೇ ಮಾಡ್ಕೊಂಡಿಲ್ಲ. ಆ ಮಕ್ಕಳ ಆ ಸ್ಮೈಲ್ ಹಂಗೆ ಇತ್ತು. ಹಾಗಾದ್ರೆ ಆ ಬಸ್ ಸ್ಟಾಪ್ ಇದ್ದಿದ್ದು ಅಲ್ಲೆಲ್ಲ ಅಲ್ಲಿ ಸರ್, ಆಚೆ ನೋಡೋಣ. ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ಬರುತ್ತೆ ನೋಡಿ ಇಲ್ಲಿಗೆ ಹಾಕಿದ್ರು. ಇದೆಲ್ಲ ಇರ್ಲಿಲ್ಲ ಅವಾಗ. ಒಂದು ಯಾವ್ದೋ ಒಂದು ಸೆಟ್ ಹಾಕಿದ್ರು. ಇದು ಟ್ರಾಫಿಕ್ ಎಲ್ಲ ಸ್ಟಾಪ್ ಮಾಡಿದ್ರು. ಟ್ರಾಫಿಕ್ ಸ್ಟಾಪ್ ಮಾಡ್ಕೊಂಡಿದ್ರು ಶೂಟಿಂಗ್ ಬಸ್. ಸೊ ಅದು ನಮ್ಮ ಶ್ರೀನಿವಾಸ್ ಸರ್ ಹೇಳ್ದಂಗೆ ಬಸ್ ಸ್ಟಾಪ್ ಸೀನ್ ಇದೆಯಲ್ಲ, ಅಲ್ಲೊಂದು ಹಾಡುನು ಶೂಟ್ ಹಾಡುದು ಶೂಟ್ ಆಗುತ್ತೆ. ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಗೌರಿ ಅವ್ರನ್ನ ಮೀಟ್ ಮಾಡ್ತಾ ಇದ್ದು ಬಸ್ ಸ್ಟಾಪ್ ಇಲ್ಲೇ ಒಂದು ಫೈಟ್ ಸೀನ್ ಅದ್ನಾಡ್ದಿರೋದು ನೋಡಿ. ಇಲ್ಲೇನೆ ಇಲ್ಲೇ ಅಲ್ವಾ ಸರ್ ಸೆಟ್ ಹಾಕಿದ್ರು. ಬಸ್ ಸ್ಟ್ಯಾಂಡ್ ಸೆಟ್ ಹಾಕಿದ್ರು. ಬಸ್ ಅವಾಗ ಎಲ್ಲ ಟ್ರಾಫಿಕ್ ಇಷ್ಟು ಇರ್ಲಿಲ್ಲ, ಸ್ವಲ್ಪ ಅದು ಶೂಟಿಂಗ್ ಗೋಸ್ಕರ ಕಂಟ್ರೋಲ್ ಮಾಡಿ ಬಸ್ ಹಿಂಗ್ ಬರಂಗೆ ಹತ್ತೋ ತರ ಊದು ಆ ಚರಣ ಬ್ರದರ್ ಅವರು ಸ್ವಲ್ಪ ಕಾಮಿಡಿ ಸೀನ್. ಆಮೇಲೆ ಇಲ್ಲಿ ಎಂಟ್ರಿ ಆ ಕಲ್ಲಲ್ಲಿ ಇದ್ ಮಾಡೋದು, ಅಟ್ಟಿಸ್ಕೊಂಬರೋದು, ಅಲ್ಲೆಲ್ಲ ಮಾಡಿದ್ರು. ನಮ್ಗೆ ಆ ಫಿಲಿಮ್ ಅರ್ಥ ಆಗ್ತಾ ಇರ್ಲಿಲ್ಲ. ಅವರು ಶಾರ್ಟ್ ಬೈ ಶಾರ್ಟ್ ತೆಗಿಯೋರು ಆ ಸೀನ್ಗಳು ಗ್ಯಾಪ್. ಏನ್ ಅವ್ರನ್ನ ನೋಡಕ್ಕೆ ಒಂದು ಖುಷಿ ಅಲ್ವಾ ಸರ್ ಪುನೀತ್ ಅವ್ರನ್ನ. ಜನಸಾಗರ ಅವಾಗ, ಜನಸಾಗರ. ಅವಾಗ ಬಸ್ ಸ್ಟ್ಯಾಂಡ್ ಸೆಟ್ ಇದೆ. ಇಲ್ಲೇ ನಿಂತ್ಕೊಂಡು ಗೌರಿ ಅವ್ರು ನಿಂತ್ಕೊಳ್ಳೋರು. ಆಮೇಲೆ ಊದು ಫ್ಲವರ್ ಮಾರೋದು, ಮಾರೋದೆಲ್ಲ ಈ ಸೈಡ್ ಬಸ್ಸಿಂಗ್ ಬರಂಗೆ. ಇದು ರಾಂಗ್ಲಿ ಅಲ್ವಾ ಬಸ್ ಬರ? ಅವು ಶೂಟಿಂಗ್ ಮಾಡ್ಕೊಂಡಿದ್ರು ಸರ್ ಅಷ್ಟೇ. ಅವಾಗ ಟ್ರಾಫಿಕ್ ಎಲ್ಲ ಇದ್ ಮಾಡಿದ್ರು, ಅವರು ಅಡ್ಜಸ್ಟ್ ಮಾಡಿ. ಫಿಲಮ್ದು ಒಂದು 70% ಶೂಟಿಂಗ್ ಇಲ್ಲೇ ಆಗಿದೆ. ಇದು ಕಂಟಿನ್ಯೂಸ್ ಸ್ಟುಡಿಯೋ ತರ ಆಗೋಗಿತ್ತು ಸರ್. ತುಂಬಾ ನನ್ ಗೊತ್ತಿರೋ ಫಿಲ್ಮ್ ನೋಡಿ, ಓಡ್ ಬರೋದು, ಅಟ್ಟಿಸ್ಕೊಂಬರೋದು, ಹೊರಗಡೆ ಬರೋದು, ಇನ್ನ ಏನೇನೋ ಪಾತ್ರಗಳು ಇಲ್ಲೇ ಸೃಷ್ಟಿ ಮಾಡೋರೆ. ಮೇನ್ ಕಾಣಿಸೋದು ಟವರ್ ಕಾಣಂಗ್ ಮಾಡೋರೆ, ಕಾಣ್ದಿರಾಗ ಒಂದ್ 2 ಸೀನ್ ಇಲ್ಲೇ ತಕ್ಕೊಂಡವ್ರೆ. ಇಲ್ಲಿ ಇದ್ ಮಾಡೋರು ಇನ್ನೆಲ್ಲೋ ಒಂದ್ ಕಡೆ ಇರೋರು, ಅದ್ಯಾವ್ದೋ ಬಿಲ್ಡಿಂಗ್ ಅಲ್ಲಿ. ಅದು ಫಿಲಿಂ ನೋಡಿದ್ರೆ ಅರ್ಥ ಆಗುತ್ತೆ. ಫಿಲಂ ನೋಡಿ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ ನೋಡಿ. ನಮ್ಗೆ ಶೂಟಿಂಗ್ ಅಲ್ಲಿ ಅರ್ಥ ಆಗ್ತಾ ಇರ್ಲಿಲ್ಲ ಸರ್. ಶಾರ್ಟ್ ಬೈ ಶಾರ್ಟ್ ತೆಗಿಯೋರು, ಅದು ಸ್ಟೋರಿ ಏನ್ ಗೊತ್ತು ನಮ್ಗೆ. ಏನ್ ಪುನೀತ್ ನೋಡ್ಬೇಕು, ಹೀರೋಯಿನ್ ಫಸ್ಟ್ ಟೈಮ್ ಏನೋ ಮಾಡಿರ್ಬೇಕು ಅವರು, ಗೌರಿ ಅವರು. ಆಮೇಲೆ ತೆಲುಗು ಆಕ್ಟರ್ ಕೋಟಾ ಶ್ರೀನಿವಾಸ್, ಅವ್ರು ಒಂದ್ ದಿನ ಏನೋ ಬಂದೋಗಿದ್ರು. ಅವ್ರದ್ದು ಜಾಸ್ತಿ ಶೂಟಿಂಗ್ ಆಗಿಲ್ಲ, ಬಂದೋಗಿದ್ರು. ಶರಣ್ ಅವರು. ನೋಡೋದ್ರಲ್ಲ ಸ್ನೇಹಿತರೆ, ಇದಿಷ್ಟು ನಮ್ಮ ಬಸವ ಸಿನಿಮಾದ ಶೂಟಿಂಗ್ ನಡೆದ ಜಾಗದ ಬಗ್ಗೆ. ಆ ಶೂಟಿಂಗ್ ನ
ಕಣ್ಣಾರೆ ಕಂಡಂತಹ ನಮ್ಮ ಶ್ರೀನಿವಾಸ್ ಸರ್ ಅವರು ಮಾಹಿತಿ ಕೊಟ್ಟರು. ಇದೆಲ್ಲ ನೋಡ್ಬೋದು. ಈ ಗ್ರೌಂಡ್ ನೀವೇನಾದ್ರು ಬರ್ಬೇಕು ಅಂತಿದ್ರೆ ಜಸ್ಟ್ 32 ಈ ಬಸ್ ಎಲ್ಲ ಹತ್ತಿದ್ರೆ ನಿಮ್ಗೆಲ್ಲ ಇಲ್ಲೇ ಬರುತ್ತೆ. ಎನ್ಆರ್ ಕಾಲೋನಿ ಬಸವನಗುಡಿಗೆ ಬಂದ್ರು ಹತ್ರನೇ, ಎನ್ಆರ್ ಕಾಲೋನಿಗೆ ಬಂದ್ರು ಹತ್ರನೇ, ತ್ಯಾಗರಾಜ ನಗರ ಬಸ್ ಅಲ್ಲಿ ಬಂದ್ರು ನೀವು ಎನ್ಆರ್ ಕಾಲೋನಿ ಇಳ್ಕೋಬಹುದು ಅಥವಾ ನೆಟ್ಕಲಪ್ಪ ಸರ್ ಇದೇ ಗೇಟ್ ಒಳಗಡೆ ಹೋಗಕ್ಕೆ. ಹೋದ್ರೆ ಈ ಗ್ರೌಂಡ್ ಇದೆ. ಒಂದ್ಸರಿ ಬನ್ನಿ, ಯಾವಾಗಾದ್ರೂ ಒಂದು ಈವ್ನಿಂಗ್ ಬಂದು ಇಲ್ಲಿ ಆರಾಮ ಗ್ರೌಂಡ್ ಅಲ್ಲೂ ವಾಲಿಬಾಲ್ ಆಡ್ತಾ ಇರ್ತಾರೆ. ತುಂಬಾ ಹಳೇದು ಇದು. ತುಂಬಾ ಆಟ. 1948ನೇ ಇಸ್ವಿಲಿ ಸ್ಟಾರ್ಟ್ ಆದಂತ ಕ್ಲಬ್ ಇದು. ಎಲ್ಲ ಸ್ಟೇಟ್ ಪ್ಲೇಯರ್, ಇಂಟರ್ನ್ಯಾಷನಲ್ ಪ್ಲೇಯರ್ ಎಲ್ಲ ಇಲ್ಲಿ ಆಡಿ ಬೆಳೆದಂತ ಜಾಗ ಇದು. ಬರ್ಬೋದು, ಯಾರು ಬೇಕಾದ್ರೂ ಬನ್ನಿ. ನಮ್ಮ ಬಸವನಗುಡಿಗೆ ತಕ್ಕಂತ ಹೆಸರು ನಮ್ಮ ಬಸವ ಸಿನಿಮಾನ ಬಸವನಗುಡಿಯಲ್ಲೇ ತೆಗೆದಿದ್ದಾರೆ. ಸೊ ಅದಕ್ಕೋಸ್ಕರ ಬಸವನಗುಡಿಗೆ ಬಂದು ನಮ್ಮ ಬಸವ ಸಿನಿಮಾ ಶೂಟಿಂಗ್ ನಡೆದಿರುವಂತಹ ನಮ್ಮ ಅಪ್ಪು ಅವರು ಡ್ಯಾನ್ಸ್ ಮಾಡಿ ಫೈಟಿಂಗ್ ಮಾಡಿದಂತಹ ಸಿನಿಮಾನ ಒಂದ್ಸರಿ ಮೆಲ್ಕು ಹಾಕಿ ನೀವು ಆ ಸಿನಿಮಾನ ನೋಡ್ಕೊಂಡ್ ಬನ್ನಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಎಲ್ಲೆಲ್ಲಿ ಯಾವಾಗ ಶೂಟಿಂಗ್ ಆಗಿತ್ತು ಅಂತ. ಇದು ಇವತ್ತಿನ ಎಪಿಸೋಡ್. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇದೇ ನಮ್ಮ ಶ್ರೀನಿವಾಸ್ ಸರ್ ಜೊತೆಲಿ ಇರ್ತಾರೆ. ಅವರು ನಮ್ಮ ರಾಜಣ್ಣ ಅವ್ರ ಜೊತೆ ಒಂದಷ್ಟು ಸಮಯ ಕಳೆದಿದ್ದಾರೆ. ಅವ್ರದ್ದೊಂದು ಫೋಟೋನು ಇದೆ, ಅದು ನಾನು ಇವಾಗಲೇ ಹಾಕ್ತೀನಿ ನೋಡಿ. ಸೊ ಈ ಫೋಟೋದ ಕಥೆಯನ್ನ ಅವರು ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನಮ್ಗೆ ಹೇಳ್ತಾರೆ. ಆ ನೆಕ್ಸ್ಟ್ ಎಪಿಸೋಡು ಮುಂದಿನ ದಿನ ಬರುತ್ತೆ. ಸೊ ನೋಡ್ತಾ ಇರಿ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಸರ್. ನಮಸ್ತೆ.